ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಚನ್ನರಾಯನದುರ್ಗ ಹೋಬಳಿಗೆ ಸೇರಿದ ಸಿದ್ದರ ಬೆಟ್ಟ. ಒಂದು ದಿನದ ಪ್ರವಾಸಕ್ಕೆ ಟ್ರೆಕ್ಕಿಂಗಿಗೆ ಹೇಳಿ ಮಾಡಿಸಿದ ಪ್ರದೇಶ. ಸುಮಾರು 2000ಕ್ಕಿಂತಲೂ ಹೆಚ್ಚಿನ ಸಸ್ಯ ಗಿಡಗಳನ್ನು ತನ್ನ ಮಡಿಲಲ್ಲಿ ಬಚ್ಚಿಟ್ಟುಕೊಂಡಿರುವ ಚಿಕ್ಕ ಸಂಜೀವಿನಿ ಬೆಟ್ಟ ಎಂದರೆ ಅತಿಶಯೋಕ್ತಿ ಅಲ್ಲ ಸ್ನೇಹಿತರೆ. ಸಿದ್ದರ ಬೆಟ್ಟ ಎಂದರೆ ಸಂತರು, ಸಿದ್ಧರು, ಋಷಿಗಳು ಏಕಾಗ್ರತೆಗಾಗಿ, ಧ್ಯಾನಕ್ಕಾಗಿ, ಶಾಂತಿಗಾಗಿ, ನೆಮ್ಮದಿಗಾಗಿ ತಂಗುತ್ತಿದ್ದ ಪ್ರದೇಶ ಎಂದರ್ಥ. ಕಾರ್ತಿಕ ಸೋಮವಾರ, ಹಬ್ಬ ಹರಿದಿನ, ಶುಭ ದಿನಗಳಂದು ಸಾವಿರಾರು ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾಲುಗಟ್ಟಿ ಬೆಟ್ಟ ಹತ್ತುವುದನ್ನು ನೋಡುವುದೇ ಚೆಂದ. ದಾರಿ ಮಧ್ಯದಲ್ಲಿ ತಮ್ಮನ್ನು ತಾವು ಪರಿಚಯ ಮಾಡಿಕೊಳ್ಳುವ ವಾನರ ಗುಂಪುಗಳು. ಬೆಟ್ಟ ಏರಲು ಸುವ್ಯವಸ್ಥಿತವಾದಂತಹ ಮೆಟ್ಟಿಲುಗಳು, ದಣಿವಾದಾಗ ದಣಿವನ್ನು ಆರಿಸಿಕೊಳ್ಳಲು ಅಲ್ಲಲ್ಲಿ ಮರದ ನೆರಳು, ಹಾಗೂ ಆಯಾಸ ಆದಾಗ ಅಥವಾ ಏನಾದರೂ ತಿನ್ನಬೇಕು ಎಂದಾಗ ಅಲ್ಲಲ್ಲಿ ತಂಪು ಪಾನೀಯಗಳು ಹಾಗೂ ಚುರುಮುರಿ ಅಂಗಡಿಗಳು ಕೂಡ ಸಿಗುತ್ತವೆ. ಅಂತೂ ಇಂತೂ ಅಲ್ಲಿ ಇಲ್ಲಿ ಕುಳಿತು ಕಷ್ಟಪಟ್ಟು ಮೇಲೆ ಬಂದಾಗ ಹಿಮಾಲಯ ಪರ್ವತವನ್ನು ಏರಿದಂತ ಖುಷಿಯಾಗುತ್ತೆ. ದೊಡ್ಡ ದೊಡ್ಡ ಕಲ್ಲು ಬಂಡೆಗಳಿಂದ ಪ್ರಕೃತಿದತ್ತವಾಗಿ ನಿರ್ಮಿತವಾಗಿರೋ ಗುಹೆ ಒಳಗೆ ದೇವರನ್ನ ದರ್ಶನ ಮಾಡಲು ಹೋಗುವಾಗ ಆಗುವಂತಹ ಖುಷಿ ಎಲ್ಲ ಆಯಾಸವನ್ನ ಮರೆಸ್ಬಿಡುತ್ತೆ ಸ್ನೇಹಿತರೆ. ಬೆಟ್ಟ ಹತ್ತುವಾಗ ಇದ್ದಂತಹ ಬೇಸಿಗೆಗಾಲ ದೇವರ ದರ್ಶನಕ್ಕೆ ಆ ಗುಹೆ ಒಳಗೆ ಒಕ್ಕಾಗ ಚಳಿಗಾಲವಾಗಿ ಮಾರ್ಪಾಡಾಗ್ಬಿಡುತ್ತೆ ಸ್ನೇಹಿತರೆ. ಸಿದ್ದರ ಬೆಟ್ಟದ ಮೇಲಿರುವ ಈ ಗುಹೆಯ ಮಹತ್ವವೇ ಅಂತದ್ದು ಸ್ನೇಹಿತರೆ. ಈ ಗುಹೆಯ ಒಳಗೆ ಒಕ್ಕ ತಕ್ಷಣ ನಿಮ್ಮ ಮನಸ್ಸು ಹಾಗೂ ಯೋಚನೆಗಳು ಎಷ್ಟೇ ಜಂಜಡವಾಗಿದ್ರೂ ಕೂಡ ನಿರ್ಲಿಪ್ತವಾಗಿಬಿಡುತ್ತೆ ಸ್ನೇಹಿತರೆ.